ಕಾರ್ತಿಕ್ ಕೊನೆವರೆಗೂ ಅದನ್ನ ಟ್ರೈ ಮಾಡ್ತಾನೆ ಇರ್ತಾರೆ, ನಿಮ್ಮ ಹತ್ರ ಒಂದು ಸಾರಿ ಕೇಳಿ ಎಲ್ಲ ಸರಿಪಡಿಸ್ಕೊಬೇಕು ಅಂತ. ಬಟ್ ದ ಡ್ಯಾಮೇಜ್ ವಾಸ್ ಡನ್. ಟ್ರಸ್ಟ್ ಅನ್ನೋದಿರುತ್ತಲ್ವಾ, ದಟ್ ತುಂಬ ಸೂಕ್ಷ್ಮವಾದದ್ದು. ತುಂಬ ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದಟ್ ಥಿಂಗ್ ಕಾಲ್ಡ್ ಟ್ರಸ್ಟ್. ಬಟ್ ವಿನಯ್ ವಿಷಯದಲ್ಲಿ ಹಂಗಿದೇನೂ ಆಗಿರಲಿಲ್ಲ. ಮನಸ್ತಾಪಗಳು ಗಲಾಟೆ ಆಗಿದ್ವು, ಎದುರುಗಡೆ ಆಗಿದ್ವು, ಏನೂ ಕೂಡ ಲೈಕ್ ಅಷ್ಟು ಎಫೆಕ್ಟ್ ಮಾಡೋಂಥದ್ದು ಏನೂ ಇರಲಿಲ್ಲ. ಬಟ್ ಕಾರ್ತಿಕ್ ಡಿಡ್ ದ ವರ್ಸ್ಟ್ ಥಿಂಗ್. ಲೈಕ್ ಸಾರಿ ಅಂತ ಕೇಳ್ಬಿಟ್ಟು ಅದನ್ನ ಒಂದು ವೇದಿಕೆ ಮೇಲೆ ಯೂಸ್ ಮಾಡ್ಕೊಂಡು ಅವ್ರು ಮಾಡಿರೋಂಥ ತಪ್ಪಿಗೆ ಐ ಕ್ಯಾನ್ ನೆವರ್ ಫರ್ಗಿವ್ ಹಿಮ್. ಆ ಮನೇಲಿ ಐ ಕುಡ್ ನಾಟ್, ಬಿಕಾಸ್ ನಂಗೆ ಮತ್ತೆ ಟ್ರಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಬೇರೆ ಏನೂ ಅಲ್ಲ, ಟ್ರಸ್ಟ್ ಮಾಡಿ ನಾನು ಹೋಗ್ಬಿಟ್ಟು ಸಾರಿ ಅಂತ ಕೇಳಿರೋದನ್ನ ಅವರು ಒಂದು ವೇದಿಕೆ ತಗೊಂಡು ಅದನ್ನು ಅಲ್ಲಿ ನೋಡು ಸಂಗೀತ ಹತ್ರ ಸಾರಿ ಹೇಳಿಸಿದೆ ಅಂತ ಹೇಳಿದಾಗ ಹಿ ಬ್ರೋಕ್ ದ ಟ್ರಸ್ಟ್. ಇನ್ನು ನಾನು ಹೆಂಗೂ ಇವ್ರಿಗೆ ಸಾರಿ ಹೇಳಿ ಮುಂದೆ ಅಗೇನ್ ಈ ವಿಲ್ ಟೆಲ್ ದ ಸೇಮ್ ಥಿಂಗ್, ಸಾರಿ ಹೇಳಿದೆ ಸಂಗೀತನ ಹತ್ರ ಅಂತ. ಸೊ ಟ್ರಸ್ಟ್ ಅಂತ ಹೊರಟೋಗ್ಬಿಡ್ತು. ಸೊ ಐ ಕುಡ್ ನೆವರ್ ಬಿಲೀವ್ ಹಿಮ್ ಅಗೇನ್. ಇಟ್ ವಾಸ್ ಆ ಮನೇಲಿ ನಡೆದಿರುವಂಥ ವಿಷಯಗಳು. ಬಟ್ ಬಿಗಿನಿಂಗ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಇದ್ದಿದ್ದೊಂದು ಕ್ಲೋಸ್ನೆಸ್, ಆ ಫ್ರೆಂಡ್ಶಿಪ್, ಒಬ್ರಿಗೊಬ್ರು ಕೇರ್ ಮಾಡ್ತಿದ್ದ ರೀತಿ ಅದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಹೊರಗಡೆ ಕ್ಷಮಿಸ್ಬಿಡ್ಬೋದಿತ್ತು ಸಂಗೀತ. ಯಾಕೆ ಇದನ್ನ ಇಷ್ಟು ತಗೊಂಡು ಹೋಗ್ತಾರೆ ಪರ್ಸನಲ್ ಆಗಿ, ಯಾಕೆ ಇಷ್ಟೊಂದು ಅಗ್ರೆಷನ್ ಆಗಿ ಹೋಗ್ತಾ ಇದ್ದಾರೆ. ಫ್ರೆಂಡ್ ಆಗಿ ನೀವು ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ತೀರ, ಹಿ ವಾಸ್ ಯುವರ್ ಫಸ್ಟ್ ಫ್ರೆಂಡ್ ಇನ್ ಬಿಗ್ ಬಾಸ್. ಅಷ್ಟು ಕ್ಲೋಸ್ ಆಗಿದ್ದಾರೆ, ಯಾಕೆ ಇದನ್ನ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಆಚೆ ಕಾಣಿಸ್ತಾ ಇತ್ತು ನಮ್ಮಗಳಿಗೆಲ್ಲ, ನೋಡೋರಿಗೆಲ್ಲ. ಸೊ ವೆನ್ ಯು ಗೋಯಿಂಗ್ ಥ್ರೂ ಇಟ್ ಅಲ್ವಾ, ಏನಾಗುತ್ತೆ, ಸಾರಿ ಅನ್ನೋದು ಪದ ಇದೆಯಲ್ವಾ, ಇಟ್ ಇಸ್ ವೆರಿ ಸ್ಟ್ರಾಂಗ್. ಇದೇ ಅಂದ್ಬಿಟ್ಟು ನೀವು ಮತ್ತೆ ಮತ್ತೆ ಹೋಗ್ಬಿಟ್ಟು ತಪ್ಪು ಮಾಡಿಬಿಟ್ಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ತಿರೋಕ್ಕಾಗಲ್ಲ. ಯು ಸೇ ಸಾರಿ ಒನ್ಸ್, ಮತ್ತೆ ಆ ಮಿಸ್ಟೇಕ್ ರಿಪೀಟ್ ಆಗಬಾರ್ದು. ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇದ್ರೆ ಇಟ್ಸ್ ನಾಟ್ ಅ ಮಿಸ್ಟೇಕ್, ಇಟ್ಸ್ ಅ ಹ್ಯಾಬಿಟ್ ನಂಗೆ ಇಷ್ಟ ಆಗಲ್ಲ. ಮಿಸ್ಟೇಕ್ ಮಾಡಿ ಸಾರಿ ಹೇಳಿ ಪ್ರಾಬ್ಲಮ್ ಇಲ್ಲ, ಡೋಂಟ್ ರಿಪೀಟ್ ಇಟ್. ಯಾವ ಇನ್ಸಿಡೆಂಟ್ ನಿಮ್ಗೆ ಅಷ್ಟೊಂದು ಗಾಢವಾಗಿ ಅವ್ರನ್ನ ಅಕ್ಸೆಪ್ಟೇ ಮಾಡಬಾರ್ದು ಸಾರಿ ಅನಿಸಿದ್ದು? ದ ಒನ್ ವಿಚ್ ಐ ಟೋಲ್ಡ್ ಯು. ನಾನು ಅವರಿಗೆ ಹೋಗ್ಬಿಟ್ಟು ಒಂದು ಈ ಥರದೇ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ನಾವು ಒಂದು ಮಾಡಿರ್ತೀವಿ, ಆ್ಯಂಡ್ ಐ ಟೆಲ್ ಸಂಗೀತನ ತಲೆ ಹೊಡೆದ ಕಾರ್ತಿಕ್ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಿರ್ತೀನಿ. ಅದರಲ್ಲಿ ಐ ಆಸ್ಕ್ ಹಿಮ್ ಅಪಾಲಜಿ. ನಾನು ನಿನ್ನ ಬಕೆಟ್ ಅಂತ ಕರೆದೋದಕ್ಕೆ ಐಮ್ ಸಾರಿ, ಐ ಶುಡ್ ಹ್ಯಾವ್ ನಾಟ್ ಸೆಡ್ ದಟ್ ಅಂತ ನಾನು ಹೇಳ್ತೀನಿ. ಆ ವೇದಿಕೆನ ಅಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟು ಐ ಟೆಲ್ ಹಿಮ್ ಅಪಾಲಜೈಸ್ ಟು ಆ್ಯಂಡ್ ಐ ವಾಕ್ ಅವೇ. ನನಗೆ ಯಾವ ಇದು ಬೇಕಾಗಿರಲ್ಲ. ಅವರು ಅದು ನೆಕ್ಸ್ಟ್ ಡೇನೇ ಅವ್ರಿಗೊಂದು ಬೋರ್ಡ್ ಸಿಗುತ್ತೆ 20 lakhsಗೆ ಡಿಬೇಟ್ ಮಾಡ್ತಿರ್ಬೇಕಿದ್ರೆ, ನಾನು ಈ ಮನೇಲಿ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಟೈಮಲ್ಲಿ ಅವರ ಟ್ರೇಡ್ಸ್ ಬಗ್ಗೆ ಹೇಳ್ಕೊಳ್ಳೋ ಬದಲಾಗಿ ನಾನು ಸಂಗೀತನ ಅಪಾಲಜೈಸ್ ಮಾಡಿಸಿದ್ದೀನಿ, ನಾನು ನನ್ನ ಜೊತೆ ಇಷ್ಟು ತೊಂದರೆ ಆದಾಗಲೂ ನಾನು ಅವ್ರನ್ನ ಬಿಟ್ಬಿಟ್ಟಿದ್ದೀನಿ, ಇರಲಿ ಬಿಡಿ ಪರವಾಗಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ಸು ಅವ್ರ ಟ್ರೇಡ್ಸ್ ಇಟ್ಕೊಬೇಕಿದ್ರೆ ನನ್ನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊತಿದ್ದಾರೆ. ಸೊ ಇಸ್ ಈ ಯೂಸಿಂಗ್ ಮೈ ನೇಮ್. ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ನಿಮ್ಮ ಅಚೀವ್ಮೆಂಟ್ಸ್ ಮನೇಲಿ ಏನೇನು ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಕೊಳ್ಳಿ. ವೈ ಆರ್ ಯು ಬ್ರಿಂಗಿಂಗ್ ನನ್ನ ಏನಕ್ಕೆ ಮದುವೆ ತರ್ತಿದ್ದೀರಾ? ದಟ್ ವಾಸ್ ಎ ಸಿಂಪಲ್ ಕ್ವಶನ್. ಆ್ಯಂಡ್ ಅಪಾಲಜಿ ಕೇಳಿದ್ನ ಅವ್ರೊಂದು ಅಚೀವ್ಮೆಂಟ್ ಆಗಿ ತಗೊತಿದ್ದಾರೆ ಅಂದರೆ ವಾಟ್ ಟೈಪ್ ಆಫ್ ಪರ್ಸನ್ ವಿಲ್ ಡೂ ದ್ಯಾಟ್? ಅವಾಗ ಏನಾಯಿತು, ನನ್ನ ಟ್ರಸ್ಟ್ ಬ್ರೇಕ್ ಆಯಿತು. ಅವಾಗ ಅವ್ರು ಒಪ್ಕೊಂಡಿರೋರು, ಸೋಕಿ ಅಂತ ಒಪ್ಕೊಂಡಿರೋರು ಸಡನ್ನಾಗಿ ಬಂದ್ಬಿಟ್ಟು ಹೀಗೆ ಹೇಳಿದ್ರಲ್ವಾ, ನಾನು ನಂಬಕ್ಕೆ ಆಗಲ್ಲ ಇವ್ರನ್ನ ಅಂತ ಅನ್ಸ್ಬಿಡ್ತು. ಇನ್ನು ಅವ್ರು ನಂಗೆ ಬಂದು ಸಾರಿ ಹೇಳಲಿ, ನಾನು ಹೇಗೆ ನಂಬಲಿ? ನಾನು ಮುಂದೆ ಅವ್ರ ಹತ್ರ ಸಾರಿ ಹೇಳ್ಬೇಕಿದ್ರೆ ಅವರು ಯಾವ ಥರ ಈ ಸಾರಿನ ತೊಗೊತಿದ್ದಾರೆ ಅಂತ ಹೇಗೆ ನಂಬಲಿ ನಾನು? ಇಟ್ಸ್ ಅ ವೆರಿ ಹೊರಗಡೆ ನೋಡಿದಾಗ ನಂಗೆ ಗೊತ್ತಿಲ್ಲ ಹೇಗೆ ಅನ್ಸುತ್ತೆ ಅಂತ. ಬಟ್ ಆ್ಯಸ್ ಅ ಪರ್ಸನ್ ಅಲ್ಲಿ ನೀವು ಇಫ್ ಯು ಆರ್ ಲಿವಿಂಗ್ ದೇರ್, ಆ ಟೈಮಲ್ಲಿ ಇರಬೇಕಿದ್ರೆ ನಿಮಗೆ ಆ ವ್ಯಕ್ತಿನ ಹೇಗೆ ಟ್ರಸ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ. ಇಟ್ ವಾಸ್ ವೆರಿ ಸೆನ್ಸಿಟಿವ್ ಟು ಮೀ. ಅದು ಯಾರಿಗೂ ಅರ್ಥ ಆಗಿರಲ್ಲ.